ನಮಸ್ಕಾರ, ನಾನು ಪ್ರತೀಕ್ಷಾ. ನಾನಿವತ್ತು ಒಂದ್ ಜಾಗಕ್ಕೆ ಬಂದಿದ್ದೀನಿ. ಜಾಗ ಸಿಕ್ಕಾಬಿಟ್ಟೆ ದೊಡ್ಡದಾಗಿದೆ, ಸಖತ್ತಾಗಿದೆ. ಒಳಗಡೆ ನೀವು ನೋಡಿದ್ರೆ ನೀವು ಕೂಡ ಸಿಕ್ಕಾಬಿಟ್ಟೆ ಖುಷಿ ಆಗ್ತೀರಾ. ಈ ಜಾಗ ನೋಡೋದ್ರ ಜೊತೆಗೆ, ಜಾಗ ಎಂಜಾಯ್ ಮಾಡೋದ್ರ ಜೊತೆಗೆ ನಿಮ್ಗೆ ಇಲ್ಲಿ ತುಂಬಾ ನಾಲೆಡ್ಜ್ ಸಿಗುತ್ತೆ. ಎಸ್ಪೆಷಲಿ ಮಕ್ಳನ್ನ ಇಲ್ಲಿ ಕರ್ಕೊಂಡ್ ಬಂದ್ರೆ ಮಕ್ಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಈ ಜಾಗದ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ. ಹಾಗಾದ್ರೆ ಏನಿದೆ ಈ ಪ್ಲೇಸ್ ಅಲ್ಲಿ, ಏನಿದೆ ಈ ಜಾಗದಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ತೋರಿಸ್ತೀನಿ. ಜಾಸ್ತಿ ವೆಯ್ಟ್ ಮಾಡ್ಸಲ್ಲ, ಬನ್ನಿ. ನಾನೀಗ ಅಕ್ವೇರಿಯಂ ಪ್ಯಾರಡೈಸ್ ಒಳಗಡೆ ಇದ್ದೀನಿ. ಇದು ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ. ಹಾನೆಸ್ಟ್ಲಿ ಒಳಗಡೆ ಏನೇನಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಂತೂ ನನಗೆ ಗೊತ್ತಿರ್ಬೇಕಲ್ಲ, ನನ್ಗೆ ಏನೂ ಗೊತ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ದೀನಿ ಅಂದ್ರೆ, ಇಲ್ಲಿ ಅಕ್ವೇರಿಸ್ಟ್ ಆಗಿರುವಂತಹ ನಿತಿನ್ ಅವ್ರನ್ನ ನಮ್ಮ ಜೊತೆ ಜಾಯಿನ್ ಮಾಡ್ಕೊಳ್ತೀನಿ. ಸೊ ದಟ್ ಅವರು ನಿಮಗೆ ಪೂರ್ತಿ ಅಕ್ವೇರಿಯಂ ಪ್ಯಾರಡೈಸ್ ನ ನಿಮ್ಗೂ ತೋರಿಸ್ತಾರೆ, ನನ್ಗೂ ತೋರಿಸ್ತಾರೆ. ಜೊತೆಗೆ ಇಲ್ಲಿ ಏನೇನಿದೆ, ಏನೇನೆಲ್ಲ ಸ್ಪೆಷಾಲಿಟೀಸ್ ಇದೆ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ವೆಲ್ಕಮ್ ನಿತಿನ್. ನೀವು ಸಾಕಾದಾಗ ಇಂಟ್ರೊಡಕ್ಷನ್ ಕೊಡ್ತಾ ಇದೀರಿ, ಫುಲ್ ರಾಜನ್ ತರ. ಇವತ್ತು ಶೋ ನೀವೇ ಹೀರೋ, ನೀವೇ ಎಲ್ಲ ಹೇಳ್ಬೇಕು ನನಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ವೆಲ್ಕಮ್ ಟು ಅಕ್ವೇರಿಯಂ ಪ್ಯಾರಡೈಸ್. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಪ್ರೇಕ್ಷಕರು ಯಾರಾದ್ರೂ ಬಂದ್ರೆ ಫೋಟೋಗೆ ಅಂತಾನೆ ಪಾಯಿಂಟ್ ಮಾಡಿರೋದು. ಫೋಟೋ ಪಾಯಿಂಟ್ ತರ ಎಲ್ಲಾ ತರ. ಈಗ ಮಯನ್ ಥೀಮ್ ಇರ್ಬೋದು, ಈಜಿಪ್ಟ್ ಥೀಮ್ ಅಲ್ಲೂ ಯಾವ ತರ ನಾವು, ಯಾಕೆಂದ್ರೆ ಒಂದು ಹಿಸ್ಟ್ರಿ ಅಕ್ವಾಕಲ್ಚರ್ದು ಚೈನಾ, ಈಜಿಪ್ಟ್ ಅಲ್ಲೂ ಕೂಡ ಡೆವಲಪ್ ಆಗುತ್ತೆ. ಹಂಗಾಗಿ ನಾವು ಫಿಶರೀಸ್ ಅಂದಾಗ ಎಲ್ಲಾನು ಕವರ್ ಆಗ್ಬೇಕು. ಅಲ್ಲಿ ತರ ಏನೇನು ಮೀನುಗಳು ಸಿಗುತ್ತೆ ಅನ್ನೋದೆಲ್ಲಾನು ಪೇಂಟಿಂಗ್ಸ್ ಮೂಲಕನೂ ತಿಳಿಸಿದ್ದಾರೆ. ಎಂಟ್ರಿನೇ ಸಕರಾಗಿ ಕೊಟ್ಟಿದ್ದಾರೆ. ಇದು ಉಪ್ಪು ನೀರಿನ ಮೀನು. ಇದರ ಹೆಸರು ಮೋರೆ ಈಲ್ ಅಂತ. ಸ್ನೇಕ್ ತರ ಇದು ನೋಡೋದಿಕ್ಕೆ ಸ್ನೇಕ್ ತರನೇ ಇದೆ. ಇದನ್ನ ನಾವು, ಇದು ಯಾವ ತರ ಅಂದ್ರೆ ನಮ್ಗೆ ಹಾವು ತರನೇ ಅದು. ಈಗ ನಾವು ನಮ್ ಕೆರೆಗಳಲ್ಲೆಲ್ಲ ಹಾವು ಬತ್ತಿ ಮೀನ್ ತರ ಸಿಗುತ್ತಲ್ಲ, ಇದು ಸಮುದ್ರದ ಹಾವು ಬತ್ತಿ ಮೀನ್ ತರ. ಬಾಡಿ ಅದೇ ತರ ಇರುತ್ತೆ. ಇದು ಹೈಲಿ ಕಾರ್ನಿವೋರಸ್ ಅಂದ್ರೆ ಮಾಂಸಾಹಾರಿ. ಅಟ್ಯಾಕ್ ಮಾಡಿ ಸಣ್ಣ ಮೀನುಗಳನ್ನ ಹಿಡಿಯುತ್ತೆ. ನೀವು ನೋಡ್ಬೋದು ಯಾವ ತರ ಅದು. ಇದು 3.5 ಮೀಟರ್ಸ್ ವರೆಗೂ ಬೆಳೆಯುವಂತ ಶಕ್ತಿ ಇದೆ. 1.5 ಮೀಟರ್ ಇಂದ 3.5 ಮೀಟರ್ಸ್ ವರೆಗೂ ಗ್ರೋ ಆಗುತ್ತೆ. ಅಂಡ್ ಇದಕ್ಕೆ ಕಡಿಮೆ ದೃಷ್ಟಿ ಇರುತ್ತೆ. ಹಾಗಾಗಿ ಒಂದು ಡೈರೆಕ್ಷನ್ ಅಥವಾ ಮಲ್ಟಿಪಲ್ ಡೈರೆಕ್ಷನ್ ಅಲ್ಲಿ ಅದು ಅಬ್ಸರ್ವ್ ಮಾಡಕ್ಕಾಗಲ್ಲ. ಕೇವಲ ಸೀಮಿತವಾದ ದೃಷ್ಟಿಕೋನದಲ್ಲಿ ಮಾತ್ರ ಅದು ಮೀನನ್ನ ಸ್ಟ್ರೈಟ್ ಯೂಶುವಲಿ ಅದು ನೋಡುತ್ತೆ. ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಅಲಂಕಾರಿಕ ಮೀನು, ಎಲ್ಲರ ಪ್ರಿಯವಾದ ಮೀನು, ಅದೇ ಬಟರ್ಫ್ಲೈ ಕೋಯಿ ಫಿಶ್. ಇದು ಒಂದು ಹೈಬ್ರಿಡ್ ಕೋಯಿ. ಇದು ನ್ಯಾಚುರಲಿ ಅವೈಲೇಬಲ್ ಇಲ್ಲ. ಅಂದ್ರೆ ಮೊದಲು ಹೈಬ್ರಿಡ್ ಇಂದ ಸ್ಟಾರ್ಟ್ ಮಾಡೋದು. ಅದಕ್ಕೆ ಅದ್ರದ್ದು ಫಿನ್ಸ್ ಆಗಿರ್ಬೋದು ತುಂಬಾ ಎಲಾಂಗೇಟೆಡ್ ಆಗಿದೆ. ನೀವು ನಾರ್ಮಲ್ ನ್ಯಾಚುರಲ್ ಕೋಯಿ ನೋಡಿದಾಗ ಫಿನ್ಸ್ ಇಷ್ಟು ಎಲಾಂಗೇಟೆಡ್ ಆಗಿರಲ್ಲ. ಇದರಲ್ಲಿ ಅತಿ ಆಕರ್ಷಣೀಯವಾಗಿ ಅದರ ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಫಿನ್ಸ್ ಆಗಿರ್ಬೋದು, ಅದನ್ನ ಹೈಬ್ರಿಡೈಸ್ ಮಾಡಿದ್ದಾರೆ. ಬಿಕಾಸ್ ಏನು ಕಷ್ಟ ಅಂದ್ರೆ, ಒಂದು ಟ್ಯಾಂಕ್ ಗಳನ್ನ ಇಟ್ಟು ಅದ್ರೊಳಗಡೆ ಫಿಶ್ ಬಿಡೋದು ಸೆಕೆಂಡ್ರಿ ಅಂತ. ಬಟ್ ನೀವು ಅದನ್ನ ಎಷ್ಟು ಚಂದ ಬ್ಯೂಟಿಫುಲ್ ಆಗಿ ಮಾಡಿದೀರಾ ಅಂದ್ರೆ, ಆ ಟ್ಯಾಂಕ್ ಒಳಗಡೆ ನೀವು ಇಟ್ಟಿರೋ ಕಲ್ಗಳಾಗಿರ್ಲಿ ಅಥವಾ ಈ ಕಂಪ್ಲೀಟ್ ಇಂಟೀರಿಯರ್ಸ್ ಇದೆಯಲ್ಲ, ಫುಲ್ ಗ್ರೀನರಿ ಕಾಣುತ್ತೆ, ಫುಲ್ ನ್ಯಾಚುರಲ್ ಆಗಿ ಕಾಣುತ್ತೆ. ಸೊ ಇದನ್ನೆಲ್ಲ ಮಾಡೋದು ಸಿಕ್ಕಾಬಡೆ ಕಷ್ಟ. ಯಾಕೆಂದ್ರೆ ಜನ ಮೀನು ಜೊತೆಗೆ ಅವ್ರಿಗೆ ಈಗ ಈಗಿನ ಟ್ರೆಂಡ್ ಪ್ರಕಾರನು ನಾವು ಮಾಡಿಫೈಡ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಬೆಳೆದಿರೋದ್ರಿಂದ ಅವ್ರಿಗೆ ಪೂರ್ವಕವಾಗಿ, ಅದಕ್ಕೂ ಪೂರ್ವಕವಾಗಿ ಮನೋರಂಜನೆ ಮತ್ತು ಶಿಕ್ಷಣ ಮತ್ತು ಅರಿವು ಮೂರನ್ನು ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಒಳಗಡೆ ಬಂದ್ರೆ ಆ ವೈಬ್ ಆಟೋಮ್ಯಾಟಿಕಲಿ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಅಕ್ವೇರಿಯಂ ನಮ್ಮದು, ಪ್ಯಾರಡೈಸ್ ನಿಮ್ಮದು ಅಂತ. ಸಖತ್ ಲೈನ್. ಆಕ್ಚುಲಿ ಹೊರಗಡೆ ಆ ಲೈನ್ ಬರೆಸ್ಬೇಕಿತ್ತು ನೀವು, ಟ್ಯಾಗ್ ಲೈನ್. ಮತ್ತಿದು ಜೀಬ್ರಾ ಸಿಕ್ಲಿಡ್ ಅಂತ. ಯಾಕೆಂದ್ರೆ ಅದು ಜೀಬ್ರಾ ಪಟ್ಟೆ ಹೇಗಿರುತ್ತೆ ಕಪ್ಪು ಬಿಳಿ, ಅದೇ ತರ ರಿಸೆಂಬಲ್ ಆಗೋದ್ರಿಂದ ಜೀಬ್ರಾ ಸಿಕ್ಲಿಡ್ಸ್ ಅಂತ. ನಮ್ ಕ್ಯಾಮ್ರಾಮನ್ ಸ್ವಲ್ಪ ಹುಷಾರಿದ್ರೆ ಹಾವಿದೆ. ಅಲ್ಲ ಸರ್, ಅಷ್ಟೆಲ್ಲ ಮಕ್ಳು ಬರ್ತಾರೆ, ಪುಟ್ಪುಟಾಡಿ ಮಕ್ಳು ಬರ್ತಾರೆ. ನೀವು ಇಷ್ಟೊಂದು ಹಾವು ಹಾಕ್ಬಿಟ್ರೆ ನನಗೆ ಭಯ ಆಗುತ್ತೆ. ಮಕ್ಳು ಹೆದರ್ಕೊಳ್ಳಲ್ಲ. ಎಕ್ಸೈಟಿಂಗ್ ಆಗಿ ಏನಾದ್ರೂ ಇರ್ಬೇಕಲ್ಲ. ಇವತ್ತು ಜನ ಎಕ್ಸೈಟಿಂಗ್ ಆಗಿ ಕೇಳ್ತಾರೆ, ಯಾವ್ದು ಹೊರಗಡೆ ಸಿಗಲ್ಲ ಅದು ಇಲ್ಲಿ ಸಿಗ್ಬೇಕು. ಅಲ್ಲ, ಎಕ್ಸೈಟಿಂಗ್ ಓಕೆ, ಬಟ್ ಇದು ಸ್ಕೇರಿ, ಇದು ಭಯ ಆಗತ್ತೆ. ಆಕ್ಚುಲಿ ಜನ ಎಲ್ಲ ಈ ಕಡೆನೆ ಯಾರು ತಲೆ ಎತ್ತಿ ನೋಡಲ್ಲ, ಎಲ್ಲ ಫಿಶ್ ಕಡೆ ನೋಡ್ತಾರೆ. ಬಟ್ ಜಸ್ಟ್ ಇಮ್ಯಾಜಿನ್ ಆಯ್ತಾ, ತುಂಬಾ ಸೀರಿಯಸ್ ಆಗಿ ಡೀಪ್ ಆಗಿ ಫಿಶ್ ನೋಡ್ಬೇಕಾದ್ರೆ ಹಿಂಗ್ ನೋಡಿದ್ರೆ ಭಯ ಆಗಲ್ವಾ? ನೀವು ಬೇರೆ ಮೊದ್ಲು ಏನೇನೋ ತಗೊಂಬಂದ್ ಇಟ್ಟಿದ್ದೀರಾ ಇದು ಕಡೆ. ಯಾವ್ದು ಇಷ್ಟು ನೋಡಿದ್ರೆ ಇದು
ಅನದರ್ ಎಕ್ಸೈಟಿಂಗ್ ಫಿಶ್ ಇನ್ ಅಕ್ವೇರಿಯಂ ಪ್ಯಾರಡೈಸ್ ಅಂತಾನೆ ಹೇಳ್ಬೋದು. ಒಂಥರ ಕಿಂಗ್ ತರ ಅಂತಾನು ಹೇಳ್ಬೋದು ನಾವು. Obviously. ದಿಸ್ ಇಸ್ ಹ್ಯೂಜ್ ಜಾಯಿಂಟ್ ಅರಪೈಮ. ಅರಪೈಮ ಇದು ಅಮೆಜಾನ್ ಬೇಸ್ ರಿವರ್ ಮೀನುಗಳು. ಇದು ತುಂಬಾ ಅತಿ ಎತ್ತ ಗಾತ್ರ ಮತ್ತು 2 ರಿಂದ 3 ಮೀಟರ್ ಉದ್ದವರೆಗೂ ಬೆಳೆಯುತ್ತೆ. ಇದು ಕೂಡ ಮಾಂಸಾಹಾರಿ, ಮತ್ತೆ ಇದು ಎನ್ಗಲ್ಫ್ ಮಾಡಿ ಊಟನ ಈ ತರ ಅದು ಮೌತ್ ನ ಎನ್ಲಾರ್ಜ್ ಮಾಡಿ ಹಿಂಗೆ ಹೇಳಕ್ ಸಕ್ಕಿಂಗ್ ತರ ಮಾಡಿಫಿಕೇಶನ್. ಮತ್ತೆ ಕೆಲವೊಂದ್ಸಲ ಆಮ್ಲಜನಕ ಕೊರತೆ ಆದಾಗ ಅದು ಮೇಲ್ಗಡೆ ಹೋಗಿ ಗಾಳಿನ ತಗೊಂಡು ಬರುತ್ತೆ. ಮತ್ತೆ ಇದು ಕಲರೇಷನ್ ನೋಡ್ಬೋದು, ಹಿಂದೆ ಕೆಂಪು ಕಲರ್ಗಳು. ಆಕ್ಚುಲಿ ಲೈಟ್ಗೆ ಫಿಶ್ಗಳು ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಇಂಡಿಯಾ ಗವರ್ನಮೆಂಟ್ ಲೈಟ್ ಫಿಶಿಂಗ್ ಬ್ಯಾನ್ ಮಾಡಿದೆ. ಸಮುದ್ರದಲ್ಲೆಲ್ಲ ಲೈಟ್ ಹಾಕಿ ಅದು ಎಕ್ಸ್ಪ್ಲೈಟ್ ಆಗ್ಬಿಡುತ್ತೆ ನಮ್ಮ ಸ್ಟಾಕ್. ಯಾಕೆಂದ್ರೆ ನೆಕ್ಸ್ಟ್ ಜನರೇಷನ್ಗೂ ನಾವು ಇಡಬೇಕಲ್ಲ ಫಿಶ್ ಸ್ಟಾಕ್ ನ. ಎಲ್ಲ ನಾವು ಅದನ್ನ ಬ್ರೂಡರ್ಸ್ ಅಲ್ಲೇ ಕ್ಯಾಚ್ ಮಾಡಿದ್ರೆ ರೀಪ್ರೊಡಕ್ಷನ್ ಅಥವಾ ಜನರೇಷನ್ ಕಂಟಿನ್ಯೂ ಆಗೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಲೈಟ್ ಫಿಶಿಂಗ್ ನ ಇಂಡಿಯನ್ ಗವರ್ನಮೆಂಟ್ ಬ್ಯಾನ್ ಮಾಡಿದೆ. ನೆಕ್ಸ್ಟ್ ಅನದರ್ ಎಕ್ಸೈಟಿಂಗ್ ಫಿಶ್ ಅನ್ಬೋದು. ಆ ಫಿಶ್ ಅನ್ನೋದಕ್ಕಿಂತ ಮೊಲಸ್ಕನ್ ಕ್ರಸ್ಟ್ ಮೊಲಸ್ಕನ್ ಅಂತ ಹೇಳ್ಬೋದು. ಅದೇ ಆಕ್ಟೋಪಸ್. ಇಲ್ಲಿದೆ ಒಳಗಡೆ, ಅದು ದೊಡ್ಡದು. ಆಕ್ಟೋಪಸ್ 8 ಆರ್ಮ್ ಇರುತ್ತೆ, ಅದಕ್ಕೆ 8 ಆರ್ಮ್ಸ್. ಆಕ್ಟೋಪಸ್ ಇಸ್ ಆಲ್ಸೋ ಫಿಶ್. ಫಿಶ್ ಅಂದ್ರೆ ಬೇರೆ ತರ. ಈಗ ಅದು ಹೆಂಗೆ ಅಂತ ಅಂದ್ರೆ ನಾವು ಸೆಫಲೋಪೋಡ್ ಅಂತ ಅಂತೀವಿ. ಅದ್ರಲ್ಲಿ ಇದು ಸಾಫ್ಟ್. ಈಗ ಫಿಶ್ ಅನ್ನೋದು ನಾವು ಕನ್ಸಿಡರ್ ಮಾಡಿದ್ರೆ ಬೋನ್ ಇರಲ್ವಲ್ಲ, ಇಟ್ಸ್ ಅ ಮಸಲ್ ಪಾರ್ಟ್ ಕಂಪ್ಲೀಟ್ಲಿ ಸೆಫಲೋಪೋಡ್ ಅಂತ. ವೆರಿ ಸ್ಮಾಲ್ ಅಲ್ಲ ಇದು, ನಾವು ಮೂವಿಲೆಲ್ಲ ಅದು ಕಲರ್ ಚೇಂಜ್ ಆಗುತ್ತೆ. ನೀವು ಕ್ಯಾಮೋಫ್ಲೇಜ್ ಇರುತ್ತೆ ಆಕ್ಟೋಪಸ್, ಯಾವ್ದು ತರ ನಾವು ಕಲರ್ ಸೆಟಪ್ ಮಾಡಿದ್ರೆ ಆ ಕಲರ್ ಇನ್ಸ್ಟೆಂಟ್ ಚೇಂಜ್ ಆಗುತ್ತೆ. ಬಟ್ ಈಗ ನಾವು ಆಕ್ಟೋಪಸ್ ಎಲ್ಲ ತುಂಬಾ ದೊಡ್ಡ ಮೂವೀಸ್ ಎಲ್ಲ ನೋಡ್ತೀವಲ್ಲ, ಇದಷ್ಟು ದೊಡ್ಡ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ತುಂಬಾ ಟೈಮ್ ಹಿಡಿಯುತ್ತೆ. ಅದು ನಾವು ಸ್ಪೀಶೀಸ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸ್ಪೀಶೀಸ್ಗಳು 2 ಮೀಟರ್ ವರೆಗೂ ಅದ್ರ ಆರ್ಮ್ ಲೆಂತ್ ಬೆಳೆಯುತ್ತೆ. ಕೆಲವೊಂದು ಸ್ಪೀಶೀಸ್ ಅಲ್ಲಿ ಅದು ರಿಸ್ಟ್ರಿಕ್ಟ್ ಆಗುತ್ತೆ. ಯೂಶಲಿ ನಾವು ಈಗ ಫಿಲಮ್ ಅಲ್ಲಿ ಎಲ್ಲ ತೋರಿಸ್ತಾರಲ್ಲ ಆ ತರದ್ದು ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಅದು ಡಿಪೆಂಡ್ ಆನ್ ಸ್ಪೀಶೀಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಫೋಟೋಗೆ. ನೆಕ್ಸ್ಟ್ ನಮ್ಮ ಎಕ್ಸೈಟಿಂಗ್ ಫಿಶ್ ಆಫ್ ಅಕ್ವೇರಿಯಂ ಪ್ಯಾರಡೈಸ್. ಇದು ಜಸ್ಟ್ ಫೋಟೋ ಅಂದ್ರೆ ಅಲ್ಲಿ ಸ್ವಲ್ಪ ಸೆಟಪ್ ನಡಿ. ಮತ್ತೆ ಇನ್ನೊಂದು ಖುಷಿ ಆಗುತ್ತೆ ಏನು ಅಂದ್ರೆ, ಇಲ್ಲಿ ಬರೋದಕ್ಕೆ ಖುಷಿ ಆಗೋದಕ್ಕೆ ಏನಕ್ಕೆ ಅಂದ್ರೆ ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿದ್ದೀರಾ, ತುಂಬಾ ಹೈಜೀನ್ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ತರ ಒಳಗಡೆ ಜಾಗಗಳು ಬಂದಾಗ ಸ್ವಲ್ಪ ಸಫೋಕೇಟ್ ಆಗೋದು, ಹಿಂಸೆ ಆಗೋದು ಆ ಥರ ಆಗುತ್ತೆ. ಬಟ್ ಇದು ತುಂಬಾ ಫ್ರೆಶ್ ಫೀಲ್ ಕೊಡುತ್ತೆ. ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದೀರಾ, ಸೊ ಎಲ್ಲೂ ಸಫೋಕೇಟ್ ಆಗಲ್ಲ. ತುಂಬಾ ಜನ ಬಂದರೂ ಕೂಡ ಆರಾಮ್ಸೆ ಓಡಾಡುವಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಇಟ್ಸ್ ವೆರಿ ವೆಲ್ ಆರ್ಗನೈಸ್. ಎಸ್ ಮ್ಯಾಮ್, ಅದು ನಮ್ಮ ಹೌಸ್ ಕೀಪಿಂಗ್ ಅವ್ರಿಗೂ ಮೊದಲನೇ ಕ್ರೆಡಿಟ್ ಸಲ್ಲುತ್ತೆ. ಮತ್ತೆ ಎಲ್ಲರೂ ಆ ಥರ ನಾವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಯಾಕೆಂದ್ರೆ ಕೆಲವರಿಗೆ ಒಂದು ನಂಬಿಕೆ ಇದೆ, ಫಿಶಸ್ ಅಂದ್ರೆ ಫಿಶ್ ಸ್ಮೆಲ್ ಬರುತ್ತೆ ಅನ್ನೋದು. ಬಟ್ ನೀವು ಎಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ಕಾರ್ನರ್ ಅಲ್ಲಿ ಕೂಡ ನಿಮಗೆ ಬ್ಯಾಡ್ ಸ್ಮೆಲ್ ಆಗಿರ್ಬೋದು, ನ್ಯಾಸ್ಟಿ ಸ್ಮೆಲ್ ಆಗಿರ್ಬೋದು, ಆ ಥರ ಅಷ್ಟು ಹೈಜೀನ್ ಆಗಿ ನಾವು ಮೇಂಟೈನ್ ಮಾಡ್ತೀವಿ. ಯಾಕೆಂದ್ರೆ ಅದು ನಮ್ಮೆಲ್ಲರ ಕರ್ತವ್ಯ ಮತ್ತು ಹೊಣೆ. ಯಾಕೆಂದ್ರೆ ಸ್ವಚ್ಛ ಭಾರತ ಅಂತ ಏನಿದೆ ಅದೆಲ್ಲ ಕಡೆನೂ ಇರಬೇಕು ಅನ್ನೋದು ನಮ್ಮ ಆಸೆ. ಬಟ್ ಸ್ಟಿಲ್ ಇದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಬಿಕಾಸ್ ಆಗಲೇ ಹೇಳಿದಾಗೆ ಹೌದು, ಮನೆಯಲ್ಲೇ ಒಂದು ಅಕ್ವೇರಿಯಂ ಟ್ಯಾಂಕ್ ಇಟ್ಕೊಂಡು ಅದರೊಳಗಡೆ ಫಿಶ್ ಇಟ್ಟಾಗ ಸ್ಮೆಲ್ ಬರುತ್ತೆ, ಕ್ಲೀನ್ ಮಾಡಬೇಕು, ಆ ಟ್ಯಾಂಕ್ನ ಕ್ಲೀನ್ ಮಾಡಬೇಕು. ಎವ್ರಿ ವೀಕ್ ಆ ಟ್ಯಾಂಕ್ನ ತೆಗೆದು ಕ್ಲೀನ್ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇಷ್ಟೊಂದು ಟ್ಯಾಂಕ್ಸ್ ಇದೆ, ಇಷ್ಟೊಂದು ಫಿಶ್ ಇದೆ, ಸ್ವಲ್ಪನೂ ಸ್ಮೆಲ್ ಇಲ್ಲದೆ ಇರೋ ಥರ ತುಂಬ ನೀಟಾಗಿ, ತುಂಬ ಹೈಜೀನ್ ಆಗಿ ಆ್ಯಂಡ್ ಆ ಫ್ರೆಶ್ ಫೀಲ್ ಇದೆಯಲ್ಲ ಅದು ಕೊಡೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಅದನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ. ಥ್ಯಾಂಕ್ ಯು. ನನಗೆ ಇದು ನೋಡ್ಬೇಕಾದ್ರೆ ಅಣ್ಣವ್ರದ್ದು ಸಾಂಗ್ ನೆನಪಾಗ್ತಿದೆ. ಅದು ಯಾವ್ದೋ ಕಾಳಿದಾಸ ಮೂವಿ ಅಲ್ಲ, ಎಲ್ಲೆಲ್ಲೂ ನಾನೇ, ಅದೇ ಆಲ್ಮೋಸ್ಟ್ ಎಲ್ಲ ಕಡೆ ನಾನೇ ಕಾಣಿಸ್ತಾ ಇದ್ದೀನಿ. ಮತ್ತೆ ನೀವು ನೋಡ್ಬೋದು ಎಷ್ಟು ಫಿಶ್ಗಳು ಹೆಲ್ದಿ ಆಗಿದೆ.
ಅನ್ನೋದಿರುತ್ತೆ. ಹೇಗೆ ಗೊತ್ತಾಗುತ್ತೆ ಹೆಲ್ದಿ ಆಗಿದೆ? ಅಂದ್ರೆ ಯಾವುದೇ ತರ ಸ್ಕ್ರಾಚ್ ಮಾಡ್ತಿರ್ಬೋದು, ಏನೋ ಪ್ರೆಸೆನ್ಸ್ ಇದೆ ಮತ್ತೆ ಆಕ್ಟಿವ್ ಆಗಿದೆ ನೋಡಿ. ಪ್ರತಿಯೊಂದು ಫಿಶ್ ಇನ್ವಾಲ್ವ್ ಆಗುತ್ತೆ. ಮುಂಚೆ ಸ್ಕೂಬಾ ಡೈವಿಂಗ್ ಇತ್ತಲ್ವಾ ಇಲ್ಲಿ, ಇವಾಗಿಲ್ವಾ? ಇಲ್ಲ, ಡೈವರ್ಸಿ ಇದ್ದಾರೆ, ಫೀಡ್ ಮಾಡ್ಲಿಕ್ಕೆ ಡೈವರ್ಸಿ ಹೋಗೋದು, ಮತ್ತೆ ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಸ್ಕೂಬಾ ಡೈವರ್ಸ್ ಹೋಗಿ ಕ್ಲೀನ್ ಮಾಡಿ. ಬಟ್ ಕಾಮನ್ ಪೀಪಲ್ ಯಾರು ಕಾಮನ್ ಪೀಪಲ್ ಯಾಕೆಂದ್ರೆ ಈಗ ಅದಕ್ಕೆ ಸರ್ಟನ್ ಸ್ಯಾನಿಟರಿ ಪ್ರೊಸೀಜರ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕು. ಬಟ್ ಈಗ ಸದ್ಯಕ್ಕೆ ಅದು ಪ್ಲಾನ್. ಅಕ್ವೇರಿಯಂ ಎಲ್ಲ ನೋಡಿದಿರಿ. ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬೋದು. ಆ ತರ ಒಂದು ಎಕ್ಸ್ಪೀರಿಯನ್ಸ್, ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಪಾರ್ಟ್ ಆಫ್ ಅವರ್ ಅಕ್ವೇರಿಯಂ ಪ್ಯಾರಡೈಸ್ ಅಂದ್ರೆ ದಟ್ ಇಸ್ ದ ಇಂಡಿಯಾಸ್ ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್. ಕಂಪ್ಲೀಟ್ ವ್ಯೂ ಇದೆ ನಿಮ್ಗೆ. ಇಂಡಿಯಾಸ್ ಲಾಂಗೆಸ್ಟ್ ಅಂಡರ್ ವಾಟರ್ ಟನಲ್. ಎಕ್ಸಾಕ್ಟ್ಲಿ. ಅಂಡ್ ಯು ಕ್ಯಾನ್ ಸಿ ಆಲ್ ದ ವೆರೈಟೀಸ್ ಆಫ್ ಫಿಶ್ ಇನ್ ಅ ಒನ್ ರೂಫ್ ಅಂತ ಅಂತೀವಲ್ಲ ಆ ಥರ. ಪ್ರತಿಯೊಂದು ವೆರೈಟಿ, ಈಗ ಟೊಮೊಟೊ ಗ್ರೂಪರ್ ಆಗಿರ್ಬೋದು, ಸ್ನ್ಯಾಪರ್ ಆಗಿರ್ಬೋದು, ಮೋನೋ ಏಂಜಲ್ಸ್ ಆಗಿರ್ಬೋದು, ಮತ್ತೆ ಶಾರ್ಕ್ಸ್ ಆಗಿರ್ಬೋದು, ಮತ್ತೆ ಅದು ಸ್ವೀಟ್ ಲಿಪ್ಸ್ ಅಂತ ಅಂತೀವಿ. ಅದು ಪ್ರತಿಯೊಂದು ಮೀನುಗಳು ಕೂಡ ಒಂದೇ ರೂಫ್ ಅಲ್ಲಿ ಹೇಗೆ ಎಕ್ಸಾಕ್ಟ್ ಓಷನ್ ಅಲ್ಲಿ ಇರುತ್ತೆ ಅದನ್ನೇ ಮಿಮಿಕ್ ಮಾಡಿ ಇದನ್ನ ನಾವು ಮಾಡಿರೋದು. ಪ್ರತಿಯೊಂದು ಸೌಂಡ್ ಹೇಗೆ ಬರ್ತದೆ? ಆಕ್ಚುಲಿ ಚೆನ್ನಾಗಿ ಅನ್ಸುತ್ತೆ ಅದು ವಾಟರ್ ಸೌಂಡ್. ಅಂದ್ರೆ ಸರ್ಕ್ಯುಲೇಷನ್ ಅಲ್ಲ, ಬಟ್ ಅದು ಸಿ ಒಳಗಡೆ ಹೋದಾಗ ವೇವ್ ಸೌಂಡ್ ಬರುತ್ತಲ್ಲ, ಸೊ ಹಾಗೆ ಅನ್ಸ್ತಾ ಇದೆ ಆಕ್ಚುಲಿ ಅದು ಸೌಂಡ್. ಮತ್ತೆ ನೀವು ನೋಡ್ಬೋದು ಥೀಮಿಂಗ್ ಕೂಡ ಯಾವ ತರ. ಈಗ ಒಂದು ಥೀಮಿಂಗ್ ಅಂಡರ್ ವಾಟರ್ ಅಲ್ಲಿ ಈಗ ನಾವು ಎಷ್ಟೋ ಕಡೆ ಸ್ಟೋರೀಸ್ ಕೇಳಿದೀವಿ, ದ್ವಾರಕ ಸಮುದ್ರದೊಳಗಿದೆ, ಇಲ್ಲ ಈಜಿಪ್ಟ್ ಇದು ಸಮುದ್ರದೊಳಗಿದೆ, ಮುಳುಗಿದೆ ಅನ್ನೋ ತರ ಕೆಲವೊಂದು ಏನ್ಷಿಯಂಟ್ ಸಿವಿಲೈಸೇಷನ್ಗಳು ಅಂಡರ್ ವಾಟರ್ ಇದೆ ಅನ್ನೋದು ಏನು ಅಂತೀವಲ್ಲ, ಅದೇ ತರ ಅದನ್ನ ಒಂದು ಮಿಮಿಕ್ ಮಾಡಿದ್ವಿ. ದೇ ಕ್ಯಾನ್ ಸಿ ಬ್ಯೂಟಿಫುಲ್ ವೆರೈಟೀಸ್ ಆಫ್ ರೀಫ್ ಫಿಶಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ನೋಡ್ಬೋದು. ಮತ್ತೆ ಕೋರಲ್ಸ್ ನಾವು ಇಡಕ್ಕಾಗೋದಿಲ್ಲ, ಹಂಗಾಗಿ ಇದನ್ನ ಮಿಮಿಕ್ ಮಾಡಿ ಕೋರಲ್ಸ್, ಯಾಕೆಂದ್ರೆ ಫಿಶ್ಗೆ ಅದು ಕೋರಲ್ಸ್ ಅದು ರಿಯಲ್ ಅಂತ ಕಾಣಿಸ್ತಾ ಇದೆ. ಹೌದು, ರಿಯಲ್ ಅಷ್ಟು ರಿಯಲಿಸ್ಟಿಕ್ ಆಗಿ ಪ್ರತಿಯೊಂದು ಕೂಡ ಡಿಸೈನ್ ಮಾಡಲಾಗಿದೆ. ಇಟ್ಸ್ ಒಂದು ಪ್ರೌಡ್ ಪಾರ್ಟ್ ಆಫ್ ಅವರ್ ಅಕ್ವೇರಿಯಂ ಪ್ಯಾರಡೈಸ್. ವೆರಿ ಬ್ಯೂಟಿಫುಲ್, ವೆರಿ ನೈಸ್. ಐ ಥಿಂಕ್ ಇಲ್ಲಿ ಬಂದವ್ರಿಗೆಲ್ಲ ಇದು ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಆಗುತ್ತೆ ಅನ್ಸುತ್ತೆ ಅಲ್ಲ? ರೀಲ್ಸ್ ರೀಲ್ಸ್ ಅಂಡ್ ಮೋರೋವರ್ ಇಲ್ಲಿ ಮರ್ಮೇಡ್ ಶೋ ಕೂಡ ನಡೆಯುತ್ತೆ. ಅಂಡರ್ ವಾಟರ್ ಟನಲ್ ಅಲ್ಲಿ ಮರ್ಮೇಡ್ ಶೋ ಕೂಡ ನಡೆಯುತ್ತೆ ಪ್ರತಿ ಬುಧವಾರ ಮತ್ತೆ ಶನಿವಾರ ಭಾನುವಾರಗಳ ಡಿಫ್ರೆಂಟ್ ಸ್ಲಾಟ್ಸ್ ಇದೆ. ಅದರಲ್ಲಿ ಮರ್ಮೇಡ್ ಶೋ ಕೂಡ ಇದೇ ಪ್ಲೇಸ್ ಅಲ್ಲಿ ನಡೆಯುತ್ತೆ. ನೀವು ಒಂದು ಥೀಮಿಂಗ್ ಕೂಡ ಅಬ್ಸರ್ವ್ ಮಾಡ್ಬೋದು. ಒಂದು ಮಯನ್ ಥೀಮ್ ಆಗಿರ್ಬೋದು ಅಥವಾ ಮಮ್ಮೀಸ್ ತರ ಯಾವ ತರ ನಾವು ಒಂದು ಫೇರಿ ಟೇಲ್ಸ್ ಗಳಲ್ಲಿ ಕೇಳ್ತಿದ್ದೋ ನೋಡ್ತಿದ್ದೋ ಅದು ಒಂದು ಎಕ್ಸ್ಪೀರಿಯನ್ಸ್ ಮಕ್ಳುಗಳಿಗಾಗ್ಲಿ ಅನ್ನೋ ತರ. ಮತ್ತೆ ಕೆಲವೊಂದು ನಾವೇನು ಕಥೆಗಳಲ್ಲಿ ಕೇಳಿದೀವಿ, ಈ ತರ ರಾಜ್ಯ ಇತ್ತು, ಅದು ಸಮುದ್ರದೊಳಗೆ ಹೋಯ್ತು ಅನ್ನೋದೆಲ್ಲ, ಅದನ್ನ ಒಂದು ಮಿಮಿಕ್ ಮಾಡೋದಕ್ಕೆ ನಾವು ಇಲ್ಲಿ ಟ್ರೈ ಮಾಡಿದ್ವಿ. ಮಕ್ಳಿಗೆ ಹೇಳ್ಕೊಟ್ಟಾಗ ಮಕ್ಳಿಗಂತೂ ಯಾವಾಗ್ಲೂ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ, ಇದೇನು ಅದೇನು ಇದೇನು ಅಂತೆಲ್ಲ ಕೇಳ್ತಿರ್ತಾರೆ. ಬಟ್ ಸುಮ್ನೆ ಏನೋ ಹೇಳೋದಕ್ಕಿಂತ ಅಟ್ಲೀಸ್ಟ್ ತೋರಿಸಿ ಹೇಳೋದ್ರಿಂದ ಮಕ್ಳಿಗೆ ಆಕ್ಚುಲಿ ನಾಲೆಡ್ಜ್ ಇವಾಗಿನ ಮಕ್ಳಿಗೆ ಮರ್ಮೈಡ್ಸ್ ಎಲ್ಲ ಪ್ರತಿಯೊಂದು ಗೊತ್ತಿದೆ, ಬಟ್ ಅದನ್ನ ರಿಯಲಿಸ್ಟಿಕ್ ಆಗಿ ನೋಡಿದಾಗ ತುಂಬಾ ಎಂಜಾಯ್ ಮಾಡ್ತಾರೆ. ತುಂಬಾ ಅಂದ್ರೆ ಅಷ್ಟು ಎಂಜಾಯ್ ಮಾಡ್ತಾರೆ. ಸೊ ನಾನು ಪ್ರೋಗ್ರಾಮ್ ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದೆ, ಈ ಪ್ಲೇಸ್ ಸಿಕ್ಕಾಬಟ್ಟೆ ಸ್ಪೆಷಲ್ ಆಗಿದೆ, ನೀವು ಇಲ್ಲಿಗೆ ಬರ್ಲೇಬೇಕು ಅಂತ. ನಾನು ಯಾಕೆ ಆ ಮಾತನ್ನ ಹೇಳಿದೆ ಅಂತ ನಿಮಗೆ ಇವಾಗ ಗೊತ್ತಾಗಿರುತ್ತೆ. ಬೆಂಗಳೂರಲ್ಲಿ ರಜಾ ಸಿಕ್ಕಿದಾಗ 1-2 hours 3 hours ಟೈಮ್ ಸಿಕ್ಕಾಗ ಮಾಲ್ಗೆ ಹೋಗ್ತೀನಿ, ಅಲ್ಲೆಲ್ಲ ಹೋಗ್ತೀನಿ, ಇಲ್ಲೆಲ್ಲ ಹೋಗ್ತೀನಿ, ಸುತ್ತಾಡ್ತೀನಿ. ಅದೇ ಮಾಲ್ಸು, ಅದೇ ಜಾಗ ನೋಡಿ ನೋಡಿ ಬೋರ್ ಆಗಲ್ವಾ? ಬೋರೇ ಆಗಬಾರ್ದು ಅಂದ್ರೆ ನೀವು ಅಕ್ವೇರಿಯಂ ಪ್ಯಾರಡೈಸ್ಗೆ ಬರಬೇಕು. ಈಗ ಆಲ್ರೆಡಿ ನೀವು ಇಲ್ಲಿ ಏನೇನಿದೆ ಅಂತ ನೋಡಿದ್ರ, ಮತ್ತೆ ನಾನು ಹೇಳೋ ನೆಸೆಸಿಟಿ ಇಲ್ಲ. ಇನ್ಫ್ಯಾಕ್ಟ್ ನಾನು ಈ ಜಾಗದ ಬಗ್ಗೆ ಏನೇನು ಹೇಳಬೇಕು ಅನ್ನೋದೇ ನನಗೆ ಬರ್ತೋಗ್ತಾರೆ, ಏನೇನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಬಿಕಾಸ್ ಅಷ್ಟೊಂದಿದೆ ಹೇಳೋದಕ್ಕೆ. ಸಖತ್ತಾಗಿರೋ ಜಾಗ ಇದು, ಸಿಕ್ಕಾಬಟ್ಟೆ ಫಿಶಸ್ ಇದೆ, ನಾಲೆಡ್ಜ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ಗೆ ಏನು ಕಮ್ಮಿ ಇಲ್ಲ. ಬಿಕಾಸ್ ಸಿಕ್ಕಾಬಟ್ಟೆ ಅಟ್ರಾಕ್ಟಿವ್ ಆಗಿರೋ ಫಿಶಸ್ ಇದೆ ಅಂಡ್ ವಾಟರ್ ಫಾಲ್ ಇದೆ. ಇಂಡಿಯಾಸ್ ಲಾರ್ಜೆಸ್ಟ್ ವಾಟರ್ ಟನಲ್ ಇದೆ. ಸೊ ಇನ್ನು ಏನ್ರಿ ಬೇಕು ನಿಮ್ಗೆ? ನೀವು ನಿಮ್ಮ ಮಕ್ಕಳು ಕುಟುಂಬ ಸಮೇತರಾಗಿ ಈ ಜಾಗಕ್ಕೆ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದಕ್ಕೆ ನಾನ್ ಗ್ಯಾರಂಟಿ.